ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ವಂದನೆಗಳು. ದೇವರ ವಾಕ್ಯದ ಅಧ್ಯಯನವು ನಮ್ಮ ಬಾಳಿಗೆ ಎಷ್ಟೊಂದು ಆಶೀರ್ವಾದದಾಯಕವಾಗಿದೆ ಅಲ್ಲವೇ? ಇಂದು ಮಾರ್ಕ ಬರೆದ ಸುವಾರ್ತೆಯ 2ನೇ ಅಧ್ಯಾಯದ 6ರಿಂದ 28ನೇ ವಚನಗಳ ಧ್ಯಾನದಲ್ಲಿ ಹಳೆಯ ಬಟ್ಟೆಗೆ ಹೊಸ ತ್ಯಾಪೆ ಹಚ್ಚಿದರೆ ಏನಾಗುತ್ತದೆ? ಹರಕು ಇನ್ನೂ ದೊಡ್ಡದಾಗುತ್ತದೋ? ಹೊಸ ದ್ರಾಕ್ಷಾರಸವನ್ನು ಹಳೆ ಬುದ್ದಲಿಯಲ್ಲಿ ಹಾಕಿದರೆ ಏನಾಗಬಹುದು? ಪಾಪಗಳನ್ನು ಕ್ಷಮಿಸುವ ಆತನ ಅಧಿಕಾರ, ಸುಂಕದವನಾದ ಲೇವಿಯನ್ನು ಕರೆದದ್ದು ಹಾಗೂ ಸಬ್ಬತ್ ದಿನದ ವಿಚಾರ, ಇವುಗಳನ್ನು ತಿಳಿದುಕೊಳ್ಳೋಣ. ನಮ್ಮನ್ನು ದೇವರಾತ್ಮನ ಹತೋಟಿಗೆ ಒಪ್ಪಿಸಿಕೊಟ್ಟು ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುತ್ತದೆ, ನಾವು ಹಾರಿ ಹೋಗುತ್ತೇವೆ. ಕೀರ್ತನೆಗಳು 90, 10ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದ 5ನೇ ವಚನದವರೆಗೆ ಅಧ್ಯಯನ ಮಾಡಿ ಆತ್ಮಿಕ ಲಾಭವನ್ನು ಹೊಂದಿಕೊಂಡ ನಾವು ಇಂದು ಮಾರ್ಕನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದ 6ನೇ ವಚನದಿಂದ 28ನೇ ವಚನದವರೆಗೆ ಧ್ಯಾನ ಮಾಡೋಣ. ದೇವರ ಆತ್ಮನು ತಿಳಿಸುವ ಸತ್ಯಕ್ಕೆ ವಿಧೇಯರಾಗೋಣ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ತಾರೂ ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ಆತನ ವೈರಿಗಳು ಈಗಾಗಲೇ ಅಲ್ಲಿದ್ದರು. ಅವರು ಬಾಯಿ ಮಾತಿನಲ್ಲಿ ಏನೋ ನುಡಿಯದಿದ್ದರೂ ಮನಸ್ಸಿನಲ್ಲೇ ಅಂದುಕೊಂಡರು. ಅವರು ಅಂದುಕೊಂಡ ಮೊದಲನೆಯ ಪ್ರಶ್ನೆ ತಪ್ಪಾಗಿತ್ತು, 2ನೇದು ಸರಿಯಾಗಿತ್ತು. ಈ ಮನುಷ್ಯನು, ಅಂದರೆ ಯೇಸು, ದೇವದೂಷಣೆ ಮಾಡುತ್ತಿಲ್ಲ, ಆದರೆ ದೇವರು ಮಾತ್ರವೇ ಪಾಪಗಳನ್ನು ಕ್ಷಮಿಸಬಲ್ಲನೆಂಬುದು ಇದು ಸರಿಯಾದದ್ದು, 2ನೇಯದು. ಪ್ರಿಯರೇ, ಯಾವ ನ್ಯಾಯಾಧೀಶರೂ ಕೂಡ ತಪ್ಪಿಗಸ್ತನೆಂದು ತೀರ್ಪಾದವನನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ. ನ್ಯಾಯವನ್ನು ಜಾರಿಗೊಳಿಸುವುದೇ ಅವರ ಕೆಲಸ. ದೇವರು ಈ ವಿಶ್ವದ ಅಧಿಪತಿಯಾಗಿರುವುದರಿಂದ ಆತನು ತನ್ನ ಕಾನೂನುಗಳನ್ನು ಕಾಯಲೇಬೇಕಿದೆ. ದೇವರು ನ್ಯಾಯ ತಪ್ಪಿ ನಡೆಯಲು ಸಾಧ್ಯವಿಲ್ಲ. ಯಾಕಂದರೆ ಆತನು ನೀತಿಯ ದೇವರು. ಕಾನೂನುಗಳನ್ನು ನೇಮಕ ಮಾಡಿದ ಬಳಿಕ ಆತನು ಅವುಗಳನ್ನು ಪಾಲಿಸಲೇಬೇಕಾಗಿದೆ. ಆತನ ಕಾನೂನುಗಳು ಶಾಶ್ವತವಾಗಿ ನಿಲ್ಲುವಂಥವುಗಳು ಮತ್ತು ಈ ಕಾನೂನಿಗನುಸಾರವಾಗಿ ನಾವು ದೇವರ ಎದುರಿನಲ್ಲಿ ಅಪರಾಧಿಗಳಾಗುತ್ತೇವೆ. ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾಗಿದೆ. ಆತನು ಕ್ಷಮಿಸಬಲ್ಲವನಾಗಿದ್ದಾನೆ. ಪ್ರಿಯರೇ, ಆತನು ಉದಾರ ಹೃದಯದವನಾದ್ದರಿಂದ ನಮ್ಮನ್ನು ಕ್ಷಮಿಸುತ್ತಾನೆಂದು ನಾವು ಭಾವಿಸದಿರೋಣ. ಕ್ರಿಸ್ತನು ನಮ್ಮ ಪಾಪಗಳ ಸಾಲ ತೆತ್ತದ್ದರಿಂದ ಆತನು ನಮ್ಮನ್ನು ಕ್ಷಮಿಸುತ್ತಾನೆ. ಕರ್ತನಾದ ಯೇಸು ದೇವದೂಷಣೆ ಮಾಡುತ್ತಿರಲಿಲ್ಲ, ಆತನೇ ದೇವನಾಗಿದ್ದಾನೆ. ಪ್ರಿಯಮಿತ್ರನೇ, ಆತನು ನನಗೆ, ನಿನಗೆ, ಆ ಪಾರ್ಶ್ವವಾಯು ರೋಗಿಗೆ ಕೂಡ ರಕ್ಷಣೆಯನ್ನೊದಗಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿರುವುದರಿಂದ ಆತನು ಪಾಪಗಳನ್ನು ಕ್ಷಮಿಸಬಲ್ಲನು. ಮುಂದಕ್ಕೆ ನೋಡಿರಿ, ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನವನ್ನು. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ ಎಂಬುದಾಗಿ. ಪ್ರಿಯರೇ, ಈ ಮನುಷ್ಯರು ಬಾಯ್ದೆರೆದು ಮಾತಾಡಲಿಲ್ಲ,
ಆದರೆ ತಮ್ಮ ಮನಸ್ಸಿನೊಳಗೆ ಯೋಚಿಸಿಕೊಂಡರು. ಆತನು ಅವರ ಬಾಯಿ ತೆರೆಯಲು ಯತ್ನಿಸುತ್ತಾನೆ, ಆದರೆ ಹಿಂದೆ ಅನೇಕ ಬಾರಿ ಅವರೊಳಗೆ ಆದ ವಾಗ್ವಾದದಲ್ಲಿ ಅವರು ಹೀನಾಯ ಸೋಲು ಕಂಡದ್ದರಿಂದ ಈಗ ಸುಮ್ಮನಿರುವುದೇ ಲೇಸೆಂದು ತಿಳಿದುಕೊಂಡರು. ಆದ್ದರಿಂದ ಯೇಸುವೇ ಮುಂದಕ್ಕೆ ಮಾತನಾಡಬೇಕಾಯಿತು. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದೋ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಪ್ರಶ್ನೆಗೂ ಅವರು ಉತ್ತರಿಸುವ ಸ್ಥಿತಿಯಲ್ಲಿರಲಿಲ್ಲ. ಆದ್ದರಿಂದ ಮೌನವಾಗಿಯೇ ಇದ್ದರು. ಅವರ ಮೌನವನ್ನು ಕಂಡ ಯೇಸು ತಾನೇ ಮಾತನಾಡತೊಡಗಿದನು. ಅವರ ಮನಸ್ಸಿನ ಯೋಚನೆಗಳೇನೆಂದು ಆತನಿಗೆ ತಿಳಿದಿತ್ತು. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 25ನೇ ವಚನದಲ್ಲಿ, ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ ಎಂದು ಬರೆದದೆ. ಪ್ರಿಯರೇ, ಈಗ ಯೇಸುವೇ ಅವರನ್ನು ಮಾತಿನಲ್ಲಿ ಸಿಕ್ಕಿಸುತ್ತಾನೆ. ಈ ಮನುಷ್ಯನ ಪಾಪವನ್ನು ಕ್ಷಮಿಸಿ ಬಿಡುವುದು ಸುಲಭವೋ, ಇಲ್ಲವೇ ಅವನು ಎದ್ದು ನಡೆದಾಡುವಂತೆ ಮಾಡುವುದು ಸುಲಭವೋ? ಅವರು ಉತ್ತರ ಕೊಡದಿದ್ದರೂ ಅವರ ಉತ್ತರ ಎರಡೂ ಅಸಾಧ್ಯವೇ ಎಂಬುದಾಗಿದ್ದಿರಬಹುದು. ಮತ್ತು ದೇವರು ಮಾತ್ರ ಮಾಡಲು ಸಾಧ್ಯ, ಅದು ಸರಿಯೇ. ಆದ್ದರಿಂದ ಯೇಸು ಅವನಿಗೆ ಹಾಸಿಗೆಯನ್ನು ಎತ್ತಿಕೊಂಡು ಹೋಗಲು ಹೇಳಿದನು. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಅವನಿಗೆ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗಲು ಹೇಳಿದ್ದು ಅವನಿಗೆ ತಿರುಗಿ ಈ ರೋಗ ಬಾಧಿಸಲಾರದೆಂದು ತೋರಿಸಲಿಕ್ಕಾಗಿ ಎಂಬುದಾಗಿ ಒಬ್ಬರು ಸತ್ಯವೇದ ಪಂಡಿತರು ಹೇಳಿದ್ದಾರೆ. ಅವನು ತಿರುಗಿ ಆ ರೀತಿ ಹಾಸಿಗೆಯಲ್ಲಿ ಮಲಗಿದವನಾಗಿ ಬರಲಾರನು. ಅವನು ಇನ್ನು ಮುಂದೆ ಸ್ವಸ್ಥನಾಗಿ ನಡೆದಾಡುವವನಾಗಿರುತ್ತಾನೆ. ನಮ್ಮ ಕರ್ತನು ಗುಣಪಡಿಸಿದಾಗ ಅದು ಶಾಶ್ವತವಾದ ಸ್ವಸ್ಥತೆಯಾಗಿರುತ್ತದೆ. ಪ್ರಿಯರೇ, ಇದನ್ನು ಚೆನ್ನಾಗಿ ನಾವು ತಿಳಿದವರಾಗಿರಬೇಕು. ಏಸು ಮುಟ್ಟಿದರೆ ಸಾಕು, ಏಸು ಒಂದು ಮಾತು ಹೇಳಿದರೆ ಸಾಕು, ಪರಿಪೂರ್ಣ ಸ್ವಸ್ಥವಾಗುತ್ತದೆ. ಮುಂದಕ್ಕೆ ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 12ನೇ ವಚನವನ್ನು. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಇದು ಕಾರ್ಯರೂಪದ ಸುವಾರ್ತೆಯಾಗಿದೆ ಮತ್ತು ಇದು ಚಟುವಟಿಕೆಯಿಂದ ಕೂಡಿದ ಅದ್ಭುತ ಕಾರ್ಯವಾಗಿದೆ. ಮುಂದಕ್ಕೆ ನಾವು ಶಿಷ್ಯರನ್ನು ಕರೆದದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸಿರಿ. ಆತನು ಹೊರಟು ತಿರುಗಿ ಸಮುದ್ರದ ಬಳಿಗೆ ಹೋದನು. ಜನರ ಗುಂಪೆಲ್ಲ ಆತನ ಬಳಿಗೆ ಬಂದಾಗ ಆತನು ಅವರಿಗೆ ಉಪದೇಶ ಮಾಡಿದನು. ಆತನು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಅಲ್ಫಾಯನ ಮಗನಾದ ಲೇವಿಯನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಅದ್ಭುತ ಕಾರ್ಯವೇನೂ ನಡೆಯಲಿಲ್ಲ. ಈ ಸುವಾರ್ತೆಯಲ್ಲಿ ತುಂಬ ಚಟುವಟಿಕೆಯನ್ನು ಕಾಣುತ್ತೇವೆ. ಈ ಭಾಗದಲ್ಲಿ ಲೇವಿಯನಾದ ಮತ್ತಾಯನನ್ನು ಕರೆದದನ್ನು ಕಾಣುತ್ತೇವೆ. ಮತ್ತಾಯನು ಲೇವಿಯ ವಂಶಕ್ಕೆ ಸೇರಿದವನು. ಸ್ವಲ್ಪ ಈ ಕುರಿತು ಯೋಚಿಸೋಣ. ಪ್ರಿಯರೇ, ಯಾಜಕನ ಕುಲಕ್ಕೆ ಸೇರಿದವನಾದ ಇವನು ಸುಂಕದ ಕೆಲಸ ಮಾಡುತ್ತಿದ್ದಾನೆ. ಕಳೆದು ಹೋದ 10 ಇಸ್ರಾಯೇಲ್ ಕುಲಗಳ ಕುರಿತು ಇದು ಸ್ವಲ್ಪ ಸೂಚನೆಯನ್ನು ಕೊಡುತ್ತದೆ. ಯೂದ ಕುಲದವನಲ್ಲದ ಒಬ್ಬನನ್ನು ನಾವು ಇಲ್ಲಿ ಕಾಣುತ್ತೇವೆ. ಈ ದಿನಗಳಲ್ಲಿ ಯಾರಾದರೂ ಇಸ್ರಾಯೇಲ್ಯರ 10 ಕುಲಗಳು ಕಾಣದೇ ಹೋಗಿವೆ ಎಂದು ಹೇಳಿದರೆ ಅದು ಸರಿಯಾದದಲ್ಲ. ಆ ಕುಲಗಳು ಕಳೆದು ಹೋಗಿಲ್ಲ. ಇಲ್ಲಿ ಒಬ್ಬನನ್ನು ಕಾಣುತ್ತೇವೆ. ಲೇವಿಯ ಕುಲದವನೊಬ್ಬನು ಯೇಸುವಿನ ಶಿಷ್ಯನಾಗುತ್ತಾನೆ. ಯೇಸು ಅವನನ್ನು ಕರೆದು ತನ್ನ ಶಿಷ್ಯನನ್ನಾಗಿ ಮಾಡಿಕೊಳ್ಳುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಮತ್ತಾಯನು ದೊಡ್ಡ ಔತಣ ಮಾಡಿಸಿ ತನ್ನ ಸ್ನೇಹಿತರನ್ನು ಊಟಕ್ಕೆ ಕರೆದದ್ದರ ಕುರಿತಾಗಿ ಬರೆಯಲಿಲ್ಲ. ಅವನಿಗಿದ್ದ ಸ್ನೇಹಿತರೆಲ್ಲರೂ ಪಾಪಿಗಳೇ ಆಗಿದ್ದರು. ಮುಂದಕ್ಕೆ ನೋಡಿರಿ.
ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು. ಆನಂತರ ಆತನು ಅವನ ಮನೆಯೊಳಕ್ಕೆ ಊಟಕ್ಕೆ ಕೂತಿರುವಲ್ಲಿ ಬಹು ಮಂದಿ ಸುಂಕದವರು ಪಾಪಿಗಳು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲೇ ಕೂತುಕೊಂಡರು. ಅಂಥವರು ಬಹು ಮಂದಿ ಇದ್ದರು. ಪರಿಸಾಯರಾದ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಆತನು ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು ಆತನ ಶಿಷ್ಯರಿಗೆ, ಈತನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ, ನೋಡಿರಿ ಎಂದು ಹೇಳಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಅಲ್ಲಿ ಔತಣಕ್ಕೆ ಕರೆಯಲ್ಪಟ್ಟಿದ್ದವರು ಪಾಪಿಗಳು ಸುಂಕದವರು ಆಗಿದ್ದಾರೆಂಬುದಾಗಿ 3 ಸಾರಿ ಹೇಳಲ್ಪಟ್ಟದ್ದನ್ನು ಗಮನಿಸಿದ್ದೀರಾ? ಆ ಪಟ್ಟಿಯಲ್ಲಿ ಮರ್ಯಾದಸ್ಥರೊಬ್ಬರೂ ಇರಲಿಲ್ಲವೆಂದು ಕಾಣುತ್ತದೆ. ಆ ಊರಿನ ಒಳ್ಳೆಯ ಹೃದಯವಂತರಾರೂ ಅಲ್ಲಿಗೆ ಬಂದಿರಲಿಕ್ಕಿಲ್ಲ. ಸುಂಕದವರ ಹೆಸರು ಪಾಪಿಗಳು ಎಂಬುದಕ್ಕಿಂತ ಮೊದಲು ಬರೆದಿರುವುದನ್ನು ನೋಡಿರಿ. ಇವರು ಆ ದಿನಗಳಲ್ಲಿ ಸುಂಕ ವಸೂಲಿ ಮಾಡುವವರಾಗಿದ್ದರು. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಯೇಸು ಅದನ್ನು ಕೇಳಿ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಎಂಬುದೇ. ಪ್ರಿಯರೇ, ಇದು ಕಠಿಣವಾದ ಉತ್ತರವಾಗಿದೆ. ಎಲ್ಲರೂ ಸ್ವಸ್ಥದಿಂದಿರುವಾಗ ಯಾರೂ ವೈದ್ಯರನ್ನು ಕರೆಯುವುದಿಲ್ಲ. ಅಸ್ವಸ್ಥನಾದಾಗ ಮಾತ್ರ ವೈದ್ಯರನ್ನು ಕರೆಯುವ ಅಗತ್ಯ ಬೀಳುತ್ತದೆ. ತಾನು ನೀತಿವಂತರನ್ನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನೆಂದು ಯೇಸು ಹೇಳುತ್ತಿದ್ದಾನೆ. ಅಲ್ಲಿ ಪಾಪಿಗಳು ಮಾತ್ರವೇ ಇದ್ದದರಿಂದ ಆತನು ಈ ಮಾತನ್ನು ಹೇಳಿದನು. ಅಲ್ಲಿದ್ದವರಲ್ಲಿ ಯಾರೂ ನೀತಿವಂತರಿರಲಿಲ್ಲ, ಆದರೆ ಪರಿಸಾಯರು ತಾವು ನೀತಿವಂತರೆಂದು ನೆನೆಸಿಕೊಳ್ಳುತ್ತಿದ್ದರು. ಮುಂದಕ್ಕೆ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 18ನೇ ವಚನವನ್ನು. ಇದಲ್ಲದೆ ಯೋಹಾನನ ಶಿಷ್ಯರು ಪರಿಸಾಯರು ಉಪವಾಸವಾಗಿದ್ದರು. ಅವರು ಆತನ ಬಳಿಗೆ ಬಂದು, ಯೋಹಾನನ ಶಿಷ್ಯರು ಪರಿಸಾಯರ ಶಿಷ್ಯರು ಉಪವಾಸ ಮಾಡುತ್ತಾರಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಎಂಬುದೇ. ಪ್ರಿಯ ವೀಕ್ಷಕರೇ, ಅವರು ಧರ್ಮಶಾಸ್ತ್ರವನ್ನು ಅನುಸರಿಸುವವರಾಗಿದ್ದರು. ಆದರೆ ಧರ್ಮಶಾಸ್ತ್ರದಲ್ಲಿ ಉಪವಾಸ ಮಾಡಬೇಕೆಂದು ಹೇಳಿರುವುದಿಲ್ಲ. ದೇವರು ತನ್ನ ಜನರಿಗೆ 7 ಹಬ್ಬಗಳನ್ನು ಆಚರಿಸಬೇಕೆಂದು ಹೇಳಿದ್ದಾನೆ ಹೊರತು ಉಪವಾಸ ಮಾಡಲಿಕ್ಕಲ್ಲ. ಮುಂದಕ್ಕೆ ಮದಲಿಂಗನು ಜೊತೆಗಿರುವಾಗ ಉಪವಾಸ ಮಾಡತಕ್ಕದ್ದಲ್ಲ ಎಂಬ ವಿಚಾರವನ್ನು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನೋಡಿರಿ. ಯೇಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವಲ್ಲಿ ಉಪವಾಸ ಮಾಡುವುದುಂಟೆ? ಮದಲಿಂಗನು ತಮ್ಮ ಸಂಗಡ ಇರುವ ತನಕ ಅವರು ಉಪವಾಸ ಮಾಡಲಾಗದು. ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆ ಕಾಲದಲ್ಲೇ ಉಪವಾಸ ಮಾಡುವರು ಎಂಬುದೇ. ಪ್ರಿಯ ವೀಕ್ಷಕರೇ, ಉಪವಾಸ ಆಚರಿಸುವುದಕ್ಕಿಂತ ಅವರ ಜೊತೆಯಲ್ಲೇ ಇರುವ, ತನ್ನೊಂದಿಗೆ ಸಂಬಂಧ ಬೆಳೆಸಿ ಅನ್ಯೋನ್ಯತೆಯಲ್ಲಿರುವುದು ಉತ್ತಮ ಎಂಬುದಾಗಿ ಯೇಸು ಇಲ್ಲಿ ಹೇಳುತ್ತಿದ್ದಾನೆ. ಈ ದಿನಗಳ ಪರಿಸ್ಥಿತಿಯು ಇದೇ ಆಗಿದೆ. ಹೊರಗಿನ ತೋರಿಕೆಯಲ್ಲಿ ಧಾರ್ಮಿಕರಂತೆ ನಟಿಸುವುದು ಸುಲಭವಾಗಿದೆ, ಆದರೆ ಯೇಸುವನ್ನು ಪ್ರೀತಿಸಿ ಆತನೊಂದಿಗೆ ಅನ್ಯೋನ್ಯತೆಯಲ್ಲಿರುವುದು ವಿಶೇಷ ಸಂಗತಿಯಾಗಿದೆ. ಪ್ರಿಯರೇ, ಮುಂದಕ್ಕೆ ನಾವು ಹಳೇ ಬಟ್ಟೆಗೆ ಹೊಸದರ ತ್ಯಾಪೆ, ಹಳೇ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸ ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿರಿ. ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ. ಹಚ್ಚಿದರೆ ಆ ಹೊಸ ತ್ಯಾಪೆಯು ಹಳೆಯ ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು. ಮತ್ತು ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರೂ ಹಾಕಿಡುವುದಿಲ್ಲ. ಇಟ್ಟರೆ ಆ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದು ದ್ರಾಕ್ಷಾರಸವು ಬುದ್ದಲಿಗಳು ಎರಡೂ ಕೆಟ್ಟು ಹೋಗುವವು. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡತಕ್ಕದ್ದು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ತನ್ನೊಂದಿಗೆ ಪ್ರೀತಿ ಅನ್ಯೋನ್ಯತೆಯಿಂದಿರುವ ಜೀವಿತಕ್ಕೆ ಯೇಸು 2 ಉದಾಹರಣೆಗಳನ್ನು ಕೊಡುತ್ತಾನೆ. ಧರ್ಮಶಾಸ್ತ್ರ ನಿಯಮಗಳನ್ನು ಸುಧಾರಿಸಲಿಕ್ಕಾಗಿ ತಾನು ಬಂದಿಲ್ಲವೆಂಬುದನ್ನು ಆತನು ಹೇಳುತ್ತಾನೆ. ಮೋಶೆಯ ಧರ್ಮಶಾಸ್ತ್ರಕ್ಕೆ ಏನನ್ನಾದರೂ ಸೇರಿಸಲಿಕ್ಕಾಗಿ ತಾನು ಬಂದವನಲ್ಲ, ಅದರಲ್ಲಿ ತಿದ್ದುಪಡಿ ಮಾಡಲಿಕ್ಕಾಗಿ ತಾನು ಬರಲಿಲ್ಲ, ಆದರೆ ಹೊಸದನ್ನೇ ಮಾಡಲಿಕ್ಕಾಗಿ ಬಂದವನು. ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚಲು ತಾನು ಬರಲಿಲ್ಲ,
ನಮಗೆ ಹೊಸ ಅಂಗಿಯನ್ನೇ ಕೊಡಲು ಆತನು ಬಂದವನು. ಪ್ರಿಯರೇ, ಜನರು ಧರ್ಮಶಾಸ್ತ್ರಕ್ಕೆ ಅನುಸಾರ ನಡೆಯುತ್ತಿದ್ದರೂ ಅವರ ಕೆಲಸಗಳು ಹಳೆ ನುಸಿ ತಿಂದ ಬಟ್ಟೆಯಂತಿತ್ತು. ಆದರೆ ಕ್ರಿಸ್ತನನ್ನು ನಂಬುವ ಪಾಪಿಗೆ ದೊರಕುವ ನೀತಿಯ ಹೊಸ ನಿಲುವಂಗಿಯನ್ನು ಕೊಡಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಇದು ಪಾಪಿಯನ್ನು ದೇವರೆದುರು ನಿಲ್ಲುವುದಕ್ಕೆ ಯೋಗ್ಯನನ್ನಾಗಿ ಮಾಡುತ್ತದೆ. ಆತನು ಇಲ್ಲಿ ಹೇಳುವ ಮಾತು ಅದ್ಭುತವಾದ ಮಹಿಮೆಯ ಸಂಗತಿಯಾಗಿದೆ. ಪ್ರಿಯರೇ, ಹಳೆ ಒಡಂಬಡಿಕೆ ಕಾಲದ ಧರ್ಮಶಾಸ್ತ್ರದ ರೀತಿಯ ಧಾರ್ಮಿಕತೆಯನ್ನು ಕೊಡಲಿಕ್ಕಾಗಿ ಕರ್ತನಾದ ಯೇಸು ಬರಲಿಲ್ಲ. ಆತನು ಹೊಸತಾದದನ್ನು ಸ್ಥಾಪಿಸಲಿಕ್ಕಾಗಿ ಬಂದವನು. ಅದೇನೆಂದರೆ ಆತನು ಲೋಕದ ಪಾಪಗಳಿಗಾಗಿ ಪ್ರಾಣ ಕೊಡಲಿಕ್ಕಿದ್ದಾನೆ ಎಂಬುದೇ. ಹೊಸ ದ್ರಾಕ್ಷಾರಸವು ಹೊಸ ಬುದ್ದಲಿಗಳಲ್ಲೇ ಹಾಕಲ್ಪಡುತ್ತದೆ. ಹೊಸ ನಿಲುವಂಗಿಯನ್ನು ಹೊಸ ಮನುಷ್ಯನಿಗೆ ತೊಡಿಸುತ್ತಾರೆ. ನಂಬಿಕೆಯ ಮೂಲಕ ದೇವರ ಮಗುವಾದ ಆತನಿಗೆ ಈ ನೀತಿಯ ನಿಲುವಂಗಿಯು ಹೊದಿಸಲ್ಪಡುತ್ತದೆ. ಇದು ಒಂದು ಬಹು ಅದ್ಭುತವಾದ ಸಂಗತಿಯಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಮುಂದಕ್ಕೆ ನಾವು ಸಬ್ಬತ್ತು ಎಂಬ ವಿಚಾರವನ್ನು ನೋಡೋಣ. ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಹೊಲಗಳ ನಡುವೆ ಸಬ್ಬತ್ತಿನ ವಿಚಾರವು ಬರುತ್ತದೆ. 3ನೇ ಅಧ್ಯಾಯದಲ್ಲಿ ಸಭಾಮಂದಿರದೊಳಗಿನ ಸಬ್ಬತ್ ದಿನದ ಕುರಿತಾಗಿ ತಿಳಿಸಲ್ಪಡುತ್ತದೆ. ಈ ಎರಡೂ ಸಂಗತಿಗಳು ಮತ್ತಾಯನ ಹಾಗೂ ಲೂಕನ ಸುವಾರ್ತೆಗಳಲ್ಲಿ ತಿಳಿಸಲ್ಪಟ್ಟಿದೆ. ಈ ಸಬ್ಬತ್ ದಿನದ ಕುರಿತ ವಾಗ್ವಾದದಿಂದಲೇ ಯೇಸುವಿಗೂ ಧಾರ್ಮಿಕ ನಾಯಕರಿಗೂ ಭೇದ ಉಂಟಾದದ್ದರಿಂದ ಈ ವಿಚಾರ ಬಹು ಪ್ರಾಮುಖ್ಯವಾದದ್ದಾಗಿದೆ. ಇಲ್ಲಿಂದ ಮುಂದಕ್ಕೆ ಅವರು ಆತನನ್ನು ಕೊಲ್ಲುವುದಕ್ಕಾಗಿ ಕಾಯುತ್ತಿದ್ದರು. ಪ್ರಿಯರೇ, ತಾನು ಸಬ್ಬತ್ತಿಗೆ ಒಡೆಯನೆಂದು ಯೇಸು ಇಲ್ಲಿ ತಿಳಿಸುತ್ತಾನೆ. ಸಭಾಮಂದಿರದಲ್ಲಿ ಸಬ್ಬತ್ ದಿನದಂದು ಆತನು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾನೆ. ಈ ಎರಡೂ ಸಂದರ್ಭಗಳಲ್ಲಿಯೂ ಆತನು ಸಬ್ಬತ್ ದಿನವನ್ನು ಮೀರಿದ್ದಾನೆಯೋ ಎಂಬುದೇ ಪ್ರಶ್ನೆಯಾಗಿದೆ. ಪ್ರಿಯರೇ, ಕೈ ಬತ್ತಿ ಹೋದವನನ್ನು ಸಬ್ಬತ್ ದಿನದಲ್ಲಿ ಗುಣಪಡಿಸಿದ್ದು ಸಬ್ಬತ್ ನಿಯಮಕ್ಕೆ ವಿರುದ್ಧವಾದದ್ದಾಗಿತ್ತೋ? ಖಂಡಿತ ಇಲ್ಲ. ಆತನು ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ ಬಂದವನು. ಇದಕ್ಕೆ ನಿಜವಾದ ಅರ್ಥವನ್ನು ಆತನು ಇಲ್ಲಿ ತಿಳಿಸುತ್ತಿದ್ದಾನೆ. ತಾನು ಸಬ್ಬತ್ತಿಗೆ ಒಡೆಯನಾಗಿದ್ದನೆಂದು ಒಳ್ಳೆಯ ಕೆಲಸ ಮಾಡುವುದು ಅತಿ ಮುಖ್ಯವೆಂದು ತಿಳಿಸುತ್ತಿದ್ದಾನೆ. ಮುಂದಕ್ಕೆ ನೋಡಿರಿ, ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 23ನೇ ವಚನವನ್ನು. ಯೇಸು ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ನಡೆಯುತ್ತಾ ತೆನೆಗಳನ್ನು ಮುರುಕೊಂಡರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಪೈರು ಎಂಬುದರ ಗ್ರೀಕ್ ಮೂಲದ ಶಬ್ದ ಕಾಳಿನ ಹೊಲ ಎಂದು ಅರ್ಥ ಕೊಡುತ್ತದೆ. ಅದು ಗೋಧಿ ಅಥವಾ ಜವೆಗೋಧಿ ಆಗಿರಬಹುದು. ಶಿಷ್ಯರು ತೆನೆಗಳನ್ನು ಮುರಿದುಕೊಂಡು ತಿನ್ನುತ್ತಿದ್ದರು. ಫರಿಸಾಯರು ಇದನ್ನು ಪೈರನ್ನು ಕೊಯ್ಯುವ ಕಾರ್ಯಕ್ಕೆ ಸಮಾನವಾಗಿ ಮಾಡಿಕೊಂಡು ಸಬ್ಬತ್ತಿನದಲ್ಲಿ ಈ ಕೆಲಸವಾಯಿತೆಂದು ಆಕ್ಷೇಪಿಸಿದರು. ಧರ್ಮಶಾಸ್ತ್ರವು ಕಾಳಿನ ತೆನೆಗಳನ್ನು ಕೀಳುವುದಕ್ಕೆ ಸಮ್ಮತಿ ನೀಡುತ್ತದೆ. ಧರ್ಮೋಪದೇಶ ಕಾಂಡ ಪುಸ್ತಕ 23ನೇ ಅಧ್ಯಾಯ 24 ಮತ್ತು 25ನೇ ವಚನದಲ್ಲಿ ಹೀಗೆ ಬರೆದಿದೆ: ಮತ್ತೊಬ್ಬನ ದ್ರಾಕ್ಷೆ ತೋಟದಲ್ಲಿ ನೀವು ಹೋಗುತ್ತಿರುವಾಗ ಇಷ್ಟಾನುಸಾರ ಹಣ್ಣುಗಳನ್ನು ತಿನ್ನಬಹುದೇ ಹೊರತು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗಬಾರದು. ಮತ್ತೊಬ್ಬನ ಪೈರಿನಲ್ಲಿ ಹೋಗುತ್ತಿರುವಾಗ ತೆನೆಗಳನ್ನು ಕೈಯಿಂದ ಮುರುಕೊಳ್ಳಬಹುದೇ ಹೊರತು ಆ ಪೈರಿಗೆ ಕುಡುಗೋಲು ಹಾಕಬಾರದು ಎಂದು. ಪ್ರಿಯರೇ, ಈ ಶಿಷ್ಯರು ನಿಜವಾಗಿ ಧರ್ಮಶಾಸ್ತ್ರಕ್ಕನುಸಾರವಾಗಿಯೇ ನಡಕೊಳ್ಳುತ್ತಿದ್ದರು. ಅವರು ಕುಡುಗೋಲಿನಿಂದ ತೆನೆ ಕೊಯ್ದಿರುತ್ತಿದ್ದರೆ ಅವರು ಕೊಯ್ಲು ಮಾಡಿದಂತಾಗುತ್ತಿತ್ತು. ಫರಿಸಾಯರು ಈ ಘಟನೆಗೆ ತಮ್ಮದೇ ಆದ ಅರ್ಥ ಕಲ್ಪಿಸಿಕೊಂಡು ಅದು ಧರ್ಮಶಾಸ್ತ್ರ ಮೀರಿದಂತಾಯಿತು ಎಂದು ಆಕ್ಷೇಪಿಸಿದರು. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ನೋಡೋಣ. ಫರಿಸಾಯರು ಆತನನ್ನು, ನೋಡು, ಇವರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಯಾಕೆ ಮಾಡುತ್ತಾರೆ ಎಂದು ಕೇಳಿದರು. ಆತನು ಅವರಿಗೆ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಕೊರತೆಯುಳ್ಳವರಾಗಿ ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಅವರು ಸಬ್ಬತ್ನ ನಿಯಮ ಮೀರಿಲ್ಲವೆಂದು ಆತನು ವಾದಿಸಲಿಲ್ಲ. ಈ ಕುರಿತು ಅವರೊಡನೆ ಚರ್ಚಿಸಲು ಆತನು ಇಷ್ಟಪಡಲಿಲ್ಲ. ಆತನು ಅವರ ಅರಸನಾಗಿದ್ದ ದಾವೀದನ ಜೀವಿತದಲ್ಲಿನ ಒಂದು ಘಟನೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡನು. ಅಲ್ಲಿ ದಾವೀದನು
ಮೋಶೆಯ ಧರ್ಮಶಾಸ್ತ್ರವನ್ನು ಮೀರಿದ್ದರೂ ಕೂಡ ಅವನು ಸರಿಯೆಂದು ತೀರ್ಮಾನಿಸಲ್ಪಟ್ಟನು. ದೇವರ ಸೇವೆ ಮಾಡುವ ಸೇವಕನಿಗೆ ಕಷ್ಟ ಬಂದಾಗ ಅಲ್ಲಿ ಧರ್ಮಶಾಸ್ತ್ರ ನಿಯಮದ ಕಟ್ಟುನಿಟ್ಟನ್ನು ಗಮನಿಸಬಾರದು. ದಾವೀದನ ಘಟನೆ ಇದನ್ನೇ ತಿಳಿಸುತ್ತದೆ. ಯೇಸು ಇದನ್ನು ಉದಾಹರಣೆಯಾಗಿ ಉಪಯೋಗಿಸಿದನು. 1 ಸಮುವೇಲ 21 ಅಧ್ಯಾಯ ಮೊದಲಿನ 6 ವಚನಗಳನ್ನು ನೋಡಿರಿ. ದಾವೀದನು ನೋಬ್ ಊರಲ್ಲಿದ್ದ ಯಾಜಕನಾದ ಅಹಿಮೇಲೇಕನ ಬಳಿಗೆ ಬಂದನು. ಅಹಿಮೇಲೇಕನು ದಾವೀದನನ್ನು ಭಯಭಕ್ತಿಯಿಂದ ಎದುರುಗೊಂಡು, ನಿನ್ನ ಜೊತೆಯಲ್ಲಿ ಒಬ್ಬನಾದರೂ ಇಲ್ಲವಲ್ಲ, ನೀನು ಒಬ್ಬನೇ ಬಂದದ್ದೇಕೆ ಎಂದು ಅವನನ್ನು ಕೇಳಲು, ಅವನು, ಅರಸನು ಒಂದು ಕೆಲಸವನ್ನು ಆಜ್ಞಾಪಿಸಿ ಇದನ್ನು ಯಾರಿಗೂ ತಿಳಿಸಬಾರದೆಂದು ಕಟ್ಟು ಮಾಡಿ ನನ್ನನ್ನು ಕಳುಹಿಸಿದ್ದಾನೆ. ನನ್ನ ಆಳುಗಳು ಇಂತಿಂಥ ಸ್ಥಳದಲ್ಲಿ ನನ್ನನ್ನು ಸಂಧಿಸಬೇಕೆಂದು ಗೊತ್ತು ಮಾಡಿದ್ದೇನೆ. ಈಗ ನಿನ್ನ ಕೈಯಲ್ಲಿ ಏನಾದರೂ ಉಂಟೋ? 4-5 ರೊಟ್ಟಿಗಳಾದರೂ ಬೇರೆ ಯಾವ ಆಹಾರ ಪದಾರ್ಥವಾದರೂ ಇದ್ದರೆ ನನಗೆ ಕೊಟ್ಟು ಬಿಡು ಅಂದನು. ಯಾಜಕನು ದಾವೀದನಿಗೆ, ನನ್ನ ಬಳಿಯಲ್ಲಿ ಮೀಸಲು ರೊಟ್ಟಿಗಳ ಹೊರತು ಬೇರೆ ರೊಟ್ಟಿಗಳಿಲ್ಲ. ನಿನ್ನ ಆಳುಗಳು ಶ್ರೀಸಂಗ ಬಿಟ್ಟವರಾಗಿದ್ದರೆ ಅವುಗಳನ್ನು ಕೊಡಬಹುದು ಎನ್ನಲು, ದಾವೀದನು, ನಮ್ಮ ಎಲ್ಲ ಯುದ್ಧ ಪ್ರಯಾಣಗಳಲ್ಲಿ ಸ್ತ್ರೀ ನಿಷೇಧ ಮಾಡುವಂತೆ ಈಗಲೂ ಮಾಡಿದ್ದೇವೆ. ನಾವು ಸಾಧಾರಣ ಕಾರ್ಯಕ್ಕೆ ಹೊರಟಾಗಲೂ ಆಳುಗಳ ಸಾಮಾನುಗಳು ಪರಿಶುದ್ಧವಾಗಿರುತ್ತಿದ್ದವು. ಈ ದಿನಗಳಲ್ಲಿ ಅವು ಎಷ್ಟೋ ಹೆಚ್ಚಾಗಿ ಪರಿಶುದ್ಧವಾಗಿರುವವಲ್ಲವೇ ಎಂದು ಉತ್ತರ ಕೊಟ್ಟನು. ಬಿಸಿ ರೊಟ್ಟಿಗಳನ್ನು ಅರ್ಪಿಸಿದ ಆ ದಿನದಲ್ಲಿ ಯೆಹೋವನ ಸನ್ನಿಧಿಯಿಂದ ತೆಗೆಯಲ್ಪಟ್ಟ ನೈವೇದ್ಯವಾದ ಮೊದಲ ರೊಟ್ಟಿಗಳ ಹೊರತು ಅಲ್ಲಿ ಬೇರೆ ರೊಟ್ಟಿಗಳಿಲ್ಲವಾದದ್ದರಿಂದ ಯಾಜಕನು ಆ ಪರಿಶುದ್ಧವಾದ ರೊಟ್ಟಿಗಳನ್ನೇ ಕೊಟ್ಟು ಬಿಟ್ಟನು ಎಂಬುದೇ. ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ ನೋಡೋಣ. ಅವನು ಮಹಾಯಾಜಕನಾದ ಅಬಿಯಾತಾರನ ಕಾಲದಲ್ಲಿ ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಹೊರತು ಮತ್ತಾರೂ ತಿನ್ನಬಾರದ ನೈವೇದ್ಯದ ರೊಟ್ಟಿಗಳನ್ನು ತಾನೂ ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲ ಎಂದು ಹೇಳಿದನು. ಮತ್ತು ಆತನು, ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಯಿತೇ ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ. ಹೀಗಿರಲಾಗಿ ಮನುಷ್ಯಕುಮಾರನು ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದಾನೆ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಸಬ್ಬತ್ ದಿನ ಹಾಗೂ ಅದರ ಅರ್ಥವನ್ನು ತಿಳಿಯುವುದಕ್ಕೆ ಇದು ಒಂದು ಮುಖ್ಯವಾದ ಸೂತ್ರವಾಗಿದೆ. ಧರ್ಮಶಾಸ್ತ್ರವು ಮಾನವನಿಗಾಗಿ ಮಾಡಲ್ಪಟ್ಟಿದೆ ಹೊರತು ಮನುಷ್ಯನು ಸಬ್ಬತ್ತಿಗಾಗಿ ಉಂಟಾಗಲಿಲ್ಲ. ಇನ್ನೊಂದು ಮುಖ್ಯ ಸೂತ್ರವೆಂದರೆ ಕರ್ತನಾದ ಯೇಸು ಸಬ್ಬತ್ತಿಗೂ ಒಡೆಯನಾಗಿದ್ದಾನೆ. ಈ ಎರಡೂ ಸಂಗತಿಗಳು ಅತಿ ಪ್ರಾಮುಖ್ಯವಾಗಿರುತ್ತವೆ. ಸಬ್ಬತ್ ದಿನವೋ ಕರ್ತನ ದಿನವೋ ಎಂಬ ಪ್ರಶ್ನೆ ಈ ದಿನಗಳಲ್ಲಿ ಅತಿ ಮುಖ್ಯವಾದದ್ದು. ಪ್ರಿಯರೇ, ಮೋಶೆಯ ಧರ್ಮಶಾಸ್ತ್ರವು ಇಸ್ರಾಯೇಲ್ಯರಿಗೂ ದೇವರಿಗೂ ನಡುವಣ ಒಡಂಬಡಿಕೆಯ ಒಂದು ಭಾಗವಾಗಿದ್ದರಿಂದ ನಾವು ಈ ಮೋಶೆಯ ಧರ್ಮಶಾಸ್ತ್ರದ ಅಧೀನರಲ್ಲ. ವಿಮೋಚನೆ ಕಂಡ ಪುಸ್ತಕ 31ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನವರೆಗೆ ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಮೋಶೆಗೆ ಹೀಗೆಂದನು, ನೀನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ, ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೆ ಆಚರಿಸಬೇಕು. ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ನೀವು ತಿಳುಕೊಳ್ಳುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು. ಆದ ಕಾರಣ ನೀವು ಸಬ್ಬತ್ ದಿನವನ್ನು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು. ಅದನ್ನು ಅಪರಿಶುದ್ಧವಾದದ್ದು ಎಂದು ಎಣಿಸಿ ನಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ಆ ದಿನದಲ್ಲಿ ಕೆಲಸವೇನಾದರೂ ಮಾಡುವವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು. 6 ದಿನಗಳು ಕೆಲಸ ಮಾಡಬೇಕು. 7ನೆಯ ದಿವಸ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬತ್ ದಿನವಾಗಿದೆ. ಅದು ಯೆಹೋವನಿಗೆ ಪರಿಶುದ್ಧವಾದ ದಿನ. ಇಂಥ ಸಬ್ಬತ್ ದಿನದಲ್ಲಿ ಕೆಲಸವೇನಾದರೂ ಮಾಡುವವನಿಗೆ ಮರಣ ಶಿಕ್ಷೆಯಾಗಬೇಕು. ಆದ್ದರಿಂದ ಇಸ್ರಾಯೇಲ್ಯರು ಸಬ್ಬತ್ ದಿನವನ್ನು ಆಚರಿಸಬೇಕು. ಈ ಆಚರಣೆಯು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಬಂಧನೆ. ನನಗೂ ಇಸ್ರಾಯೇಲ್ಯರಿಗೂ ನಡುವೆ ಸದಾಕಾಲವೂ ಗುರುತು. 6 ದಿನಗಳಲ್ಲಿ ಯೆಹೋವನು ಭೂಮ್ಯಾಕಾಶಗಳನ್ನು ಉಂಟು ಮಾಡಿ 7ನೇ ದಿನದಲ್ಲಿ ಕೆಲಸವನ್ನು ಮಾಡದೆ ವಿಶ್ರಮಿಸಿಕೊಂಡನಲ್ಲವೇ ಎಂಬುದೇ. ಪ್ರಿಯರೇ, ಹೊಲದಲ್ಲಿನ ಈ ವೃತ್ತಾಂತವು 3ನೇ ಅಧ್ಯಾಯದ ಆರಂಭದಲ್ಲಿನ ಘಟನೆಯು ಜೊತೆಯಾಗಿ ಹೋಗುತ್ತವೆ. ಆದ್ದರಿಂದ ನಾವು ಸಬ್ಬತ್ತಿಗೆ ಸಂಬಂಧಪಟ್ಟ
ಈ ಘಟನೆಯನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಧ್ಯಾನ ಮಾಡೋಣ. ಪ್ರಿಯ ವೀಕ್ಷಕರೇ, ನಾವು ಹಾಗಿದ್ದೇವೆ. ನಮ್ಮ ಜೀವಿತ ದೇವರ ವಾಕ್ಯಕ್ಕನುಸಾರವಾಗಿ ನಡೆಯುತ್ತಾ ಇದೆಯೋ? ನಡೆಯುತ್ತಿರುವುದಾದರೆ ನಂಬಿಕೆಯಲ್ಲಿ ಬೆಳೆಯೋಣ. ಇಲ್ಲವಾದರೆ ಈ ಕೃಪಾಗಳಿಗೆಯಲ್ಲಿ ದೇವರ ಬಳಿಗೆ ಬರೋಣ. ಆತನಿಂದ ಸಹಾಯವನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡುವಂತೆ ನೀನು ಸಹಾಯ ಮಾಡಿದ್ದಿ. ನಿನಗೆ ಸ್ತೋತ್ರವಾಗಲಿ. ನಾವು ಕೇಳಿಸಿಕೊಳ್ಳುವವರು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಾವು ನಡೆಯುವಂತೆ ನಮ್ಮನ್ನು ಬಲಪಡಿಸು, ನಮ್ಮ ನಂಬಿಕೆಯನ್ನು ವೃದ್ಧಿಪಡಿಸು. ನಿನ್ನ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ವಾಕ್ಯದ ಪ್ರಕಾರ ನಡೆಯುವಂತೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರು ಇರುವಂಥ ಸ್ಥಳದಲ್ಲಿ ಅವರು ನಿನ್ನ ಬಳಿಗೆ ಬಂದು ಬೇಡುವಾಗ ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸು ದೇವರೇ. ಅವರ ಕಷ್ಟ, ಚಿಂತೆ, ಸಮಸ್ಯೆ, ಕಣ್ಣೀರು, ರೋಗ, ಬೇನೆ ಬೇಸರಗಳಿಂದ ನೀನು ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಆತ್ಮೀಕವಾಗಿ ಅವರನ್ನು ಬಲಪಡಿಸಿ ಶುದ್ಧೀಕರಿಸಿ ರಕ್ಷಣೆಯ ಸಂತೋಷದೊಂದಿಗೆ ಬದುಕು ಬಾಳಿನ ಎಲ್ಲ ಸಹಾಯವನ್ನು ಅಗತ್ಯತೆಗಳನ್ನು ಅನುಗ್ರಹಿಸಿಕೊಟ್ಟು ಅವರು ನಿನ್ನಲ್ಲಿ ಇದ್ದುಕೊಂಡು ಫಲಭರಿತವಾದ ಜೀವಿತವನ್ನೇ ಜೀವಿಸುವುದಕ್ಕೆ ಸಹಾಯ ಮಾಡು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. ನಾವು ಯಾವಾಗಲೂ ನಿನ್ನಲ್ಲಿ ಧನ್ಯತೆ ಜೀವಿತವನ್ನು ಜೀವಿಸುವುದಕ್ಕೆ ಕೃಪೆ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ: ಸಬ್ಬತ್ ದಿನಕ್ಕೂ ಯಾರು ಒಡೆಯನಾಗಿದ್ದಾನೆ? ಸಬ್ಬತ್ ದಿನಕ್ಕೂ ಯಾರು ಒಡೆಯನಾಗಿದ್ದಾನೆ? ಉತ್ತರ: ದಾವೀದನು, ಮನುಷ್ಯಕುಮಾರನು. ಫರಿಸಾಯರು. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 76187377772ಗೆ ಕಳುಹಿಸಿ. ಪ್ರಿಯರೇ, ಸತ್ಯವೇದ ಧ್ಯಾನವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ಲವೇ? ಒಂದು ಮಾತಿನಲ್ಲಿ ಹೇಳುವುದಾದರೆ, ಹಳೆಯ ಧರ್ಮಶಾಸ್ತ್ರಕ್ಕೆ ತ್ಯಾಪೆ ಹಚ್ಚಲು ಯೇಸು ಬರಲಿಲ್ಲ. ನಮಗೆ ನೀತಿಯ ಹೊಸ ನಿಲುವಂಗಿಯನ್ನೇ ಕೊಡಲು ಆತನು ಬಂದನು. ಯೇಸು ಕ್ರಿಸ್ತನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ. ಆತನು ಧರ್ಮಶಾಸ್ತ್ರವನ್ನು ನೆರವೇರಿಸಲು ಬಂದನು. ಆತ್ಮೀಯ ವೀಕ್ಷಕರೇ, ಇಂದಿಗೆ ಇಷ್ಟು ಸಾಕು. ನಿಮ್ಮಿಂದ ನಾವು ಕೇಳಲು ಬಯಸುತ್ತೇವೆ. ಈಗಲೇ ಸ್ಕ್ರೀನ್ ಮೇಲೆ ಇರುವ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.